ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ಸ್ವಾಮಿಯೇ ಶರಣಮಯ್ಯಪ್ಪ. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿವಶ್ಚಾಯ ರಾಹುವೇ ಕೇತುವೇ ನಮಃ. ನವಗ್ರಹಗಳಲ್ಲಿ ಶ್ರೇಷ್ಠವಾದ ಗ್ರಹ ಯಾವುದು ಎಂಬ ಒಂದು ಚರ್ಚೆ ನಮ್ಮ ರಾಜ ವಿಕ್ರಮಾದಿತ್ಯನ ಒಡ್ಡೋಲಗದಲ್ಲೂ ನಡೆಯಿತು. ಆ ಕಾಳಿಯ ಪರಮ ಭಕ್ತನಾದ ವಿಕ್ರಮಾದಿತ್ಯನಿಗೆ ಆ ಶನಿ ಒಂದು ದೆಸೆ ಅಂದರೆ ಏನು ಅವರ ಒಂದು 7.5 ವರ್ಷಗಳ ಕಾಲ ಕಾಣಬೇಕಾದಂತಹ ಪರಿಸ್ಥಿತಿಯಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಆ ಒಡ್ಡೋಲಗದಲ್ಲಿ ಆ ಪ್ರಶ್ನೆ ಬಂದಾಗ ಎಲ್ಲ ವಿಪ್ರೋತ್ತಮರು ಮತ್ತು ಪಂಡಿತರು ಒಂದೊಂದು ಗ್ರಹದ ಬಗ್ಗೆ ಒಂದೊಂದು ಅವರ ಹಿರಿಮೆಯನ್ನು ಹೇಳಿದರು. ಆದರೆ ಆ ಒಂದು ಕಾಲಘಟ್ಟದಲ್ಲಿ ಕೊನೆಗೆ ಆ ಶನಿ ಪರಮಾತ್ಮನನ್ನು ಅಪಹಾಸ್ಯ ಮಾಡಿದಂತಹ ಒಂದು ಆ ರಾಜನಿಗೂ ಕೂಡ ಬಿಡಲ್ಲ, ತಂದೆ ತಾಯಿಗೂ ಬಿಡದಂತಹ ಆ ಪರಮಾತ್ಮ, ಆದರೆ ನಿಜಕ್ಕೂ ಆತ ಕ್ರೂರಿಯಲ್ಲ. ನೆನೆಸಿದರೆ ಕ್ಷಿಪ್ರ ಪ್ರಸಾದವಾಗಿ ವರ ಕೊಡುವಂತಹ ಆ ಶನಿಯ ಒಂದು ಮಹಾಯಾಗ ರಾಮನಗರದಲ್ಲಿ ನಡೀತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ ಶನಿ ಶಾಂತಿ ಮಹಾಯಾಗ ಇದೇ 29/3/2025ರಿಂದ ಶನಿ ಶಾಂತಿ ಜಪ ನಡೀತಾ ಇದ್ದು 18/4/2025 ಶುಕ್ರವಾರ ಸಂಜೆ ಗುರುಗಳಿಗೆ ಪಾದಪೂಜೆ ಮತ್ತು 19/4/2025 ಶನಿವಾರ ಶನಿ ಶಾಂತಿಯ ಮಹಾಯಾಗವನ್ನು ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಾದವನ್ನು ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹಸ್ವಾಮಿ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಹರಿಹರಪುರ ಶೃಂಗೇರಿ ಇವರ ಸಾರಥ್ಯದಲ್ಲಿ ಮತ್ತು ರಾಮನಗರದ ಬಲಮುರಿ ಗಣಪತಿಯ ಪ್ರಧಾನ ಅರ್ಚಕರಾದಂತಹ ಶ್ರೀ ಗಣೇಶ್ ಭಟ್ರವರ ಸಾರಥ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶನಿ ಶಾಂತಿಯಾಗ ನಡೀತಾ ಇದೆ. ಆ ರಂಗರಾಯನ ದೊಡ್ಡಿಕೆರೆಯ ಆ ಒಂದು ದೇವಾಲಯದಲ್ಲಿ ನಾವಿದ್ದೀವಿ. ಈಗ ಆ ದೇವಾಲಯದೊಳಗೆ ಹೋಗ್ತಾ ಇದ್ದೀವಿ. ಆ ಸ್ವಾಮಿಯ ದರ್ಶನವನ್ನು ಕೂಡ ತಾವಿಲ್ಲಿ ಮಾಡ್ಕೋಬಹುದು. ಯಾರಿಗೇ ಆಗಲಿ ಒಂದು ಮನಸ್ಸಿನಲ್ಲಿ ಆತಂಕವನ್ನು ಇಟ್ಕೋಬೇಡಿ. ಶನಿ ಬಹಳ ಕ್ರೂರಿ, ಆತ ನಾವು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಬೆನ್ನು ತೋರಿಸ್ಬಿಟ್ರೆ ಒಂದು ಕೆಟ್ಟದಾಗುತ್ತೆ ಅಂತ. ನಾವು ಬೆನ್ನು ತೋರಿಸ್ದೇ ಇದ್ರೆ ಎಲ್ಲ ನಾವು ಕಣ್ಣು ಮುಚ್ಕೊಂಡು ನಾವೇನು ಬೇಕಾದ್ರೂ ಮಾಡ್ಬೋದು. ಆದರೆ ದೇವರನ್ನು ಮುಚ್ಚಿಸಿ ಕಣ್ತಪ್ಪಿಸಿ ಮಾಡಲಿಕ್ಕೆ ಯಾವುದೂ ಸಾಧ್ಯ ಇಲ್ಲ. ನಾವೀಗ ಒಂದು CCTV ಕ್ಯಾಮ್ರಾಗಳನ್ನು ಹಾಕೊಂಡು ನಮ್ಮ ಒಂದು ತಪ್ಪು ಒಪ್ಪುಗಳನ್ನು ನಾವು CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಡ್ತೀವಿ. ಅದು ಯಾವುದು ಆ ದೈವಶಕ್ತಿಗೆ ಬೇಕಾಗಿಲ್ಲ. ಇಂತಹ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ಆ ಒಂದು ಶನಿ ಶಾಂತಿಯಾಗವನ್ನು ಮಾಡುವಂತಹ ವಿಚಾರವಾಗಿ ನಾವು ಇಲ್ಲಿನ ಅರ್ಚಕರಾದಂಥ ಶಿವಲಿಂಗ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ಈ ಒಂದು ಮೊದಲ ವರ್ಷ ಮಾಡಿಸ್ತಾ ಇದ್ದೀರಾ, ಈ ದೇವಾಲಯ ಎಷ್ಟು ವರ್ಷ ಆಯಿತು? ಸ್ವಾಮಿ, ಬಂದು ನಾವು ಪೂಜೆ ಮಾಡೋಕ್ಕೆ ಈ ಗಂಗೆ ತಡಿಯಲ್ಲಿ ಒಂದು ಹಳ್ಳ ಅಂತ ಇತ್ತು. ಆ ಹಳ್ಳದಲ್ಲಿ ನಾವು ಇಟ್ಕೊಂಡು ಹಳ್ಳ ಅಂತ ಇದ್ದಾಗ ನಾವೇನು ಮಾಡಿದ್ರು ಅಂದರೆ ಗೊತ್ತೇ ಇರಲಿಲ್ಲ ಇದು ತಾರೆ ಮರ, ಛಾಯಾದೇವಿ ಮರ ಅಂತ ಗೊತ್ತಿರಲಿಲ್ಲ ನಮಗೆ. ನಾವು ಎಲ್ಲೋ ಒಂದು ಸ್ವಾಮಿ ರಾಮನಗರದಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ಕೊಂಡು ಏನೋ ತುಂಬ ಬಡಸ್ತಾನ ಬಂತು. ಈ ಸ್ವಾಮಿ ರಾಶಿ ನಡೆದವ್ರೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದ್ರಾಗಿ ನಾವೆಲ್ಲೋ ಇದ್ದು ನಮಗೆ ಇಲ್ಲಿ ಕರ್ಕೊಬಂದು ಈ ಗ್ರಾಮದಲ್ಲಿ ನಾವು ಇಲ್ಲೊಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡಿದ್ವಿ. ದೊಡ್ಡ ಕಾಡು ಥರ ಇತ್ತು. ಅದನ್ನು ಕೆಲಸ ಮಾಡಿ ತಾರೆ ಮರದಲ್ಲಿ ಒಂದು ಇದು ಮಾಡಿ ಈಗ ಈ ವರ್ಷಕ್ಕೆ 14ನೇ ವರ್ಷ ಆಯ್ತಾರೆ. ಈ ದೊಡ್ಡ ದೇವಸ್ಥಾನ ಕಟ್ಟಿ 4 ವರ್ಷ. ಆ ನೀರು ಗಂಗೆ ತಡಿಯಲ್ಲಿ ಆ ಚಿಕ್ಕ ದೇವಸ್ಥಾನದಲ್ಲಿ ಮಾಡಿದ್ದು ನಾವು 11 ವರ್ಷ. ಈಗ 16ನೇ ವರ್ಷ ಇಲ್ಲಿ ನಡೀತೀವಿ. ಇವತ್ತೊಂದು ದಿನ ಎಲ್ಲ ನಮ್ಮ ಗಣೇಶ್ ಭಟ್ರಾದಂಥವ್ರು, ನಮ್ಮ ಅಂಕನಹಳ್ಳಿ ಆದಂಥ ನನ್ನ ಗುರುಗಳಾದಂಥ ಹಿಂಗಾಪುರು ಎಲ್ಲ ಇದರಿಂದ ಎಲ್ಲ ಮುಖಂಡರಿಂದ ನನ್ನ ಗ್ರಾಮದ ಎಲ್ಲ ಇವರಿಂದ ಇಲ್ಲಿ ಸನಿಷ್ಠಾನ ಅಂತ ಹೇಳಿದ್ರು. ಜಾತಿಯಲ್ಲಿ ಗಂಗಮ್ಮನ ಕಡೆಯಲ್ಲಂತೆ ಮಾಡೋಣ, ಇಲ್ಲಿ ಧೈರ್ಯ ಈ ಗ್ರಾಮದವ್ರಿಗೆಲ್ಲ ಹೇಳಿ ಮಾಡೋಣ. ನನ್ನ ಗ್ರಾಮದ ಜನ, ನನ್ನ ಅಕ್ಕ ತಂಗಿ, ನನ್ನ ಅಣ್ಣ ತಮ್ಮ ಎಲ್ಲ ಸೇರಿ ಇಲ್ಲಿ ಸನಿಷ್ಠಾಂತಿ. ಕಳೆದ ವರ್ಷ ಇಲ್ಲಿ ಛಾಯಾದೇವಿಯವರ ಮುತ್ತಿನ ಪಲ್ಲಕ್ಕಿ ಕರಗ ಮಹೋತ್ಸವವನ್ನು ಕೂಡ ಮಾಡಿದ್ವಿ. ಹೌದು. ಮತ್ತು ಈ ವರ್ಷ ಶನಿ ಶಾಂತಿಯಾಗ ಮಾಡ್ತಾ ಇದ್ದೀರಾ. ಇಲ್ಲಿ ವಿಶೇಷವಾಗಿ 108 ಜೋಡಿಗಳನ್ನು ಕೂರಿಸಿ ಆ ಒಂದು ಸಂಕಲ್ಪವನ್ನು ಮಾಡಿಸಿ ಅವರಿಗೆ ಶನಿ ದೋಷ ನಿವಾರಣೆಗಾಗಿ ಯಾಗ ಕೂರ್ಬೋದು. ಅವರು 108 ಜೋಡಿ ಅಕ್ಕ ಅಣ್ಣ ತಮ್ಮ ಕೂತ್ಕೋಬೋದು, ಗಂಡ ಹೆಂಡತಿ ಕೂತ್ಕೋಬೋದು,
ರಾಶಿಗಳಲ್ಲಿ ಬಿಡುಗಡೆ ಇರೋರನ್ನ ಎಲ್ಲ ಸೇರಿ ಪೂಜೆ ಯಾರು ಅಂತ ಏನು ಅಂತೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ರಾಶಿಯಿಂದ ಬಿಡುಗಡೆ ಇರ್ತಾರೆ ಆ ಸ್ವಾಮಿಗೆ ಪ್ರತಿಯೊಬ್ಬರೂ ಇಲ್ಲಿ ಶನಿ ಶಾಂತಿ ಮಾಡಿಕೊಂಡು ಅವರು ದೋಷಗಳನ್ನ ಕಳ್ಕೋಬಹುದು. ಆ ಸ್ವಾಮಿಗೆ ಏನು ದೋಷ ಕಳಿಬೇಕು ಅಂದರೆ, ಈಗ ರಾಶಿಲಿರ್ತಾರೆ, ಆ ಸ್ವಾಮಿ ಶಾಂತನಾಗಿ ನಮ್ಮನ್ನು ಅನುಕೂಲವಾಗಿ, ನಮ್ಮ ಅನುಕೂಲ ಯಾವುದೇ ಕಷ್ಟ ಕೊಡಬಾರ್ದು, ನಮ್ಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಈ ಸ್ವಾಮಿ ಪೂಜೆ ಮಾಡಿ 7 ಬತ್ತಿ ಹಚ್ಚಿ ಎಣ್ಣೆ ಅಭಿಷೇಕ ಮಾಡಿ ಶನಿ ಶಾಂತಿ ಆಗುವಂಥ ಒಂದು 108 ಜೋಡಿ ಕುಂತು ಒಂದು ಸ್ವಾಮಿ ಬರ್ತಾರೆ. ಆ ಸ್ವಾಮಿಗಳು ದೊಡ್ಡ ಸ್ವಾಮಿ ಗುರುಗಳು, ಅವ್ರ ಮುಖಾಂತರ ಇಲ್ಲಿ ವಾಮ ಜಪ ತಪ ನಡೀತದೆ. ಈಗ 108 ಜೋಡಿ ಕೂತ್ಕೊಳ್ಳಿಕ್ಕೆ ಮೊದಲಿಗೆ ಬಂದು ನಿಮ್ಮ ಹತ್ರ ನೋಂದಣಿ ಮಾಡಿಸ್ಬೇಕಾ? ಹೌದು, 8 ದಿನ ಮುಂಚೆಗೆ ಬಂದು ನಾವು ಟಿಕೆಟ್ ಕೊಡ್ತೀವಿ. ಅದಕ್ಕೆ ಇಷ್ಟು ಅಂತ ನಾವು ಇದು ಮಾಡ್ತೀವಿ. ಅದನ್ನು ಕೊಟ್ಟು 8 ದಿನ ಮುಂಚೆಗೆ ಅವ್ರು ಬರ್ಸಿ ಒಂದು ರಿಸಿಪ್ಟ್ ತೊಗೊಂಡೋದ್ರೆ ಅವ್ರೇನೂ ತರುವಂಗಿಲ್ಲ. ಬಟ್ಟೆ ಆಗ್ಬೋದು, ಕಳಶ, ಕಾಯಿ, ಹಣ್ಣು ಎಲ್ಲ ನಾವೇ ಕೊಡ್ತೀವಿ. ಅವ್ರು ಏನು ತರುವಂಗಿಲ್ಲ. ಅವರು ಮಡಿಯಾಗಿ ಬಂದು ಅವ್ರು ಕುಂತ್ಕೋಬೋದು ಅಷ್ಟೇ. ಅದರಲ್ಲಿ ಏನು ಎಷ್ಟು ಒಂದು ಜೋಡಿಗೆ ಎಷ್ಟು ನನಗೆ 2,000 ರೂಪಾಯಿ ಅಂತ ಮಾಡ್ತಾಯಿದ್ದೀವಿ. ಇಲ್ಲಿ ಜಪ ತಪ್ಪಕ್ಕೆ ವಾಮಕ್ಕೆ ಪ್ರತಿಯೊಂದು ಎಲ್ಲೇ ಹೋದ್ರೆ 2,000 ರೂಪಾಯಿ ಮಾಡೋಕ್ಕಾಗಲ್ಲ. ಏನೋ ಒಂದು ಸಣ್ಣದಾಗಿ ಅವರ ದೋಷಗಳನ್ನ ತೀರಿಸ್ಕೊಳ್ಳಿ, ಅವ್ರು ಶಾಂತಿಯಾಗಿ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರಿಗೆ ಸಕಲ ಐಶ್ವರ್ಯ ಕೊಡಲಿ. ನಮ್ಮ ತಂದೆ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋದೇ ನಮ್ಮ ಆಸೆ. ಆ ಭಗವಂತನ ಆಶೀರ್ವಾದ ವಿಘ್ನರಾಜ ಆಂಜನೇಯ ಸ್ವಾಮಿ ಶನೇಶ್ವರ ಸ್ವಾಮಿ. 18ನೇ ತಾರೀಕು ಸಿದ್ಧಗಂಗಾ ಬಡವರು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಬಾಲಗಂಗಾಧರ ಸ್ವಾಮಿ ಆದಿಶಂಕರರೆಲ್ಲ ಬರ್ತಾ ಇದ್ದಾರೆ. ಇವರಿಗೆ ಇನ್ನೊಂದು ಕಾರ್ಯಕ್ರಮ ಏನಿಲ್ಲ ಸ್ವಾಮಿ, ಇಲ್ಲಿ ಬಂದು ಒಂದು ದೊಡ್ಡವರು ಬಂದು ಅವ್ರ ಪಾದ ಪೂಜೆಯನ್ನು ನಾವು ಮಾಡಿ ಅವರ ಆಶೀರ್ವಾದನ ಪಡ್ಕೊಳ್ಳೋಣ. ಎಲ್ಲರಿಗೂ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ 18ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಒಂದು ಆಶೀರ್ವಾದ ಮಾಡಿ ಅವರು ಸ್ವಾಮಿ ಬಗ್ಗೆ ಆಗ್ಬೋದು ಒಂದು 2 ಮಾತನಾಡಿ ಆಶೀರ್ವಾದ ಮಾಡಿ ಅನ್ನೋಕ್ಕೋಸ್ಕರ ಇಲ್ಲಿ ಆ ಸ್ವಾಮಿಗಳನ್ನ ಅವ್ರದ್ದು ಅನುಗ್ರಹ ಇರಲಿ ಅನ್ನೋಕ್ಕೋಸ್ಕರ. ಮತ್ತು ಈ ಹರಿಹರಪುರದ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ. ಇಲ್ಲಿ ಒಂದು ರಾಮನಗರ ಟೌನ್ ವ್ಯಾಪ್ತಿಗೆ ಸೇರಿದ್ರು ಕೂಡ ಇದು ರಾಮನಗರದ ಟೌನಿಂದ ಹೊರಭಾಗಕ್ಕಿದೆ ಈ ರಂಗ 31ನೇ ವಾರ್ಡ್. ಈ ಒಂದು ಗ್ರಾಮ ಅಂತಲೇ ಹೇಳ್ತಾರೆ, ಆದರೆ ಗ್ರಾಮಕ್ಕಲ್ಲ, ಇದು ಟೌನ್ಗೆ ಸೇರಿದೆ. ಈ ಹೊರಗಡೆ ಭಾಗಕ್ಕೆ ಇಷ್ಟು ದೊಡ್ಡ ಸ್ವಾಮಿಗಳನ್ನ ಕರೆಸಿ ಇಷ್ಟು ದೊಡ್ಡ ಮಹಾಯಾಗ ಮಾಡಬೇಕು ಅಂದಾಗ ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಭಾವನೆ? ಸ್ವಾಮಿ, ಇದು ನನಗೆ ಗೊತ್ತಿರಲಿಲ್ಲ. ಇದು ನಾನು ಕನಸಲ್ಲೂ ಕಂಡೋನಲ್ಲ. ಇದನ್ನು ಈ ದೇವಸ್ಥಾನ ಮಾಡೋದಾಗಲಿ, ಇಲ್ಲಿ ಈ ಥರ ಮಾಡೋದಾಗಲಿ, ಇಲ್ಲಿ ಒಂದು ಪೂಜೆ ನಡೀತದೆ, ಸಿನಿಮಾ ಆಗುತ್ತೆ ಅನ್ನೋದು ನಾವು ಕನಸಲ್ಲೂ ಕೂಡ ಕಂಡೋರಲ್ಲ. ಆಮೇಲೆ ಇವರ ಅನುಗ್ರಹದಿಂದ ಇಲ್ಲಿ ಏನು ನಡೀತದೆ. ಇವರು ನನ್ನ ಗುರುಗಳಾದಂಥವ್ರು ನಿಂಗಪ್ಪನವರು, ನನ್ನ ಗುರುಗಳಾದಂಥ ಗಣೇಶ್ ಭಟ್ರು ಸ್ವಾಮಿಗಳು, ಅವರು ಆಮೇಲೆ ಇನ್ನೂ ಕೆಲವಾದ ಪೂಜಾರಪ್ಪರು ನನ್ನ ಗುರುಗಳಾದಂಥ ನನ್ನ ಈ ಸ್ಥಿತಿ ನೀನು ಮಾಡಪ್ಪ ದೈವವಾಗಿ ಅಂತ ಏನು ಗೊತ್ತಿಲ್ಲ ನನಗೆ. ಈ ಭಗವಂತನ ಬಗ್ಗೆ ನನಗೇನು ಗೊತ್ತಿಲ್ಲ. ನನಗೆ ಇದಕ್ಕಿದ್ದಂಗೆ ಸ್ಥಾನ ಸಿಕ್ಕಿದ್ದಕ್ಕೆ ಏನಪ್ಪ ಮಾಡೋದು, ಎಲ್ಲ ಮಾನವರು ಹಿಂಗೆ ಜನವರು ಏನಪ್ಪ ಸಿನಿಮಾ ಮಾಡ್ತಾ ಇದ್ದೀನಿ, ಏನಪ್ಪ ಸಾಧ್ಯ ಇಲ್ಲ. ನನ್ನ ಗುರುಗಳಾದಂಥವರು ಹಿಂಗಪ್ಪ ನೀನು ಮಾಡಪ್ಪ ಮಾಡ್ತೀವಿ ಅಂತೇಳಿ ಪ್ರಥಮ ಬಾರಿ ನನಗೆ ಇದು ವಾಮಪಾಮ ಮಾಡಿಕೊಟ್ಟರು ನನ್ನ ಗುರುದೇವರಾದಂಥರು ನನ್ನ ಗಣೇಶ. ಮಾಡ್ತಿ, ಇಲ್ಲಿ ಅನುಗ್ರಹ ಇದೆ ಮಾಡಿ ಅಂತ ಬೆನ್ನು ತಟ್ಟರು ನನ್ನ ಗುರು ನಿಂಗಪ್ಪನವರು ಗಣೇಶ. ಇಟ್ಟು ನನ್ನ ಸೋದರಾದ ನನ್ನ ತಂದೆ ಪೂಜೆ ಹೋಗ್ತೀವಿ. ಇಲ್ಲಿ ಮಾಡ್ಬೋದು ಗಂಗಮ್ಮ ಗಂಗಮ್ಮ ತಡೀಲಿ ಅವರೇ ಅಂದಮೇಲೆ ಕೆಲವೊಂದು ದೈವೋಗ ನಡೀತಿದೆ. ನಿಂದೇನಿಲ್ಲ, ಅವರು ನಡೆಸ್ಕೊತಾರೆ, ನೀನು ಪೂಜೆ ಮಾಡು, ನಿನ್ಗೇನು ಗೊತ್ತಿಲ್ಲ ಅಲ್ವೇ, ಬರೀ ಅವ್ರಿಗೆ ಒಂದು ಕಜ್ಜಿ ಹೆಚ್ಚು ಅಂತ ಹೇಳ್ಕೊಟ್ಟಾರೆ ನಾನು ದುಡ್ಡು. ಅದನ್ನು ಇಲ್ಲಿ ಆ ದೊಡ್ಡವರೆಲ್ಲ ಗೊತ್ತವ್ರೆ ಅಂದರೆ ಇವ್ರ ಅನುಗ್ರಹ ಇದೆ ನಮಗೆ. ಅವರೆಲ್ಲ ಕೃಷಿ ಜಾಗ ನಡೀತಾರೆ. ನನ್ನ ಗ್ರಾಮಕ್ಕೂ ಒಳ್ಳೆಯದಾಗಲಿ, ಇಲ್ಲಿ ಬರುವ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆ ಪರಮಾತ್ಮ ಶನಿ ಮಹಾರಾಜ ಜಗದೊಡೆಯ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಇಲ್ಲಿ ದಾನ ಧರ್ಮಗಳು ಮಾಡಿದವರು, ಇಲ್ಲಿ ಈ ಗುಡಿ ಕಟ್ಟಕ್ಕೆ ದಾನ ಧರ್ಮ ಮಾಡಿದವ್ರಿಗೆ ಇಲ್ಲೆಲ್ಲ ಒಂದು ರೂಪಾಯಿ 1 ಆಣೆ ಕೊಟ್ಟವ್ರಿಗೂ ಕೂಡ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ
ಅಂತ ನಮ್ಮ ಅಪ್ಪನ ಹತ್ರ ನಾನು ಈ ಸ್ಥಿತಿಗತಿಯಲ್ಲಿ ನಾನು ಒಂದು ಮಾತನ್ನು ನಾನು ಕೆಟ್ಟ ಇದರಲ್ಲಿ ಒಂದು ಮುಳುಗಿ ನನ್ನ ತಾಯಿ ಹತ್ರ ಸಾಲ ಮಾಡಿಕೊಂಡು ನನ್ನ ತಾಯಿ ಹತ್ರ ಹೋಗಿ ನಾನು ಇರಲ್ಲ, ನಾನು ಬದುಕಲ್ಲ ಅಂತ ಹೇಳಿದಾಗ ನನ್ನ ತಾಯಿ ಒಂದು ಮಾತು ಅಂದರು, ಎದುರು ಬೇಡ ನಾವೆಲ್ಲ ಆ ನನ್ನ ತಾಯಿ ನಾವಿದ್ದೀಪ ಎದುರುಬೇಡಿ ಅಂತ ಹೇಳಿ ನನ್ನನ್ನು ರಾಮನಗರದಲ್ಲಿ ನನ್ನ ಸೋದರ ನನ್ನ ಅಣ್ಣಯ್ಯ ಬೆಂಗಳೂರಿನಲ್ಲಿ ಅವರು ನನ್ನ ತಾಯಿಗೆ ಯಾರೋ ಒಂದು ನನ್ನ ಅಕ್ಕನಾದಂಥವ್ರು ಒಂದು ಅಯ್ಯೋ ನನ್ನ ತಾಯಿ ಹೇಳ್ತಾ ಇರ್ಬೇಕಾದ್ರೆ ಅವರು ಅಂದರು, ಯಾಕತ್ತಿಯೇ ಇಲ್ಲಿ ಅಂಕನಹಳ್ಳಿಯಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡ್ಬಿಡು ನಿಮ್ಮ ಮಗನ ಎಲ್ಲ ಸರಿಯಿದೆ ಅಂತ ಹೇಳಿದ್ರು. ಆ ನನ್ನ ತಾಯಿ ಅಲ್ಲಿಗೆ ಕರ್ಕೊಂಡೋದ್ರು, ನನ್ನ ಕರ್ಕೊಂಡೋಗಿ ಸರ್ಗೊಡ್ಡಿ ಬೇಡಿದ್ರು. ನನ್ನ ತಾಯಿ ಸರ್ಗೊಡ್ಡಿ ಬೇಡ್ದಾಗ ನನ್ನ ತಾಯಿ ಸ್ವಾಮಿ ಹೇಳಿದ್ರು, ಇವನಿಗೇನೋ ಒಂದು ಅನುಗ್ರಹ ಕೊಡ್ತೀನಿ, ಇವನು ಸರೋದ್ರೆ ಇವನು ನನ್ನ ಪೂಜೆ ಮಾಡೋದೇ ಆದರೆ ಇವನಿಗೆ ನಾನು ಒಂದು ಮಟ್ಟಕ್ಕೆ ತರ್ತೀನಿ ಅಂತ ಹೇಳಿದ್ರು ಸ್ವಾಮಿ. ಅದು ಹೇಳ್ತಾ 6 ವರ್ಷ ಕಾಲ ಆಯಿತು ನನಗೆ ಸಿಕ್ಕೋದು. ನಾನು ರಾಮನಗರದಲ್ಲಿ ಇರಬೇಕಾದ್ರೆ ನನಗೆ ಮನೆ ಬಾಡಿಗೆ ಕಟ್ಟೋಕ್ಕೂ ಕೂಡ ಸಾಧ್ಯ ಇದೆ. ನನ್ನ ತಾಯಿ ಹೋಗ್ತಿದೆ, ನನ್ನ ಕೈ ಹೇಳೋಕ್ಕಾಯ್ತಾ ಇಲ್ಲ, ನನಗೆ ಬಾಡಿಗೆ ಏನು ಕಳ್ಕೊಂಡಿಲ್ಲ ಆಗಲಿ. ಆದರೆ ಈ ಮಗಳು ಹುಟ್ಟಲಾಗಿ ಈ ನಮ್ಮಪ್ಪ ನನಗೆ ಸಿಕ್ಕಿದ್ರು. ನಮ್ಮಪ್ಪ ಹೇಳಿದರು 18 ವರ್ಷ ಆದಮೇಲೆ ಒಂದು ಐಭೋಗನೇ ತೋರಿಸ್ತೀನಿ ಅಂತ. ಇವತ್ತೊಳಗೆ 18 ವರ್ಷ ಇದೊಂದು ಐಭೋಗ. ಭಕ್ತ ಮಹರ್ಷಿಯರೇ, ಈ ಒಂದು ದೇವಾಲಯದ ಅರ್ಚಕರಾದಂತಹ ಶ್ರೀಯುತ ಶಿವಲಿಂಗ ಅವರ ಜೀವನದ ಒಂದು ಪುಟದಲ್ಲಿ ಕೆಲವು ಏನು ಅವರ ಭಾವನೆಗಳನ್ನು ಕಣ್ಣಲ್ಲಿ ನೀರು ತೋರಿಸ್ಕೊಂಡು ಅಂದರೆ ಎಲ್ಲರ ಜೀವನದಲ್ಲೂ ನಾವು ಇದರಿಂದ ಅರ್ಥೈಸ್ಕೊಳ್ಬೇಕಾದ್ದು ಏಳು ಬೀಳುಗಳೆಲ್ಲ ಇರುತ್ತೆ. ಅದಕ್ಕೆ ದೇವರನ್ನ ದೂಡೋದು ಅಥವಾ ಮತ್ತೊಬ್ಬರನ್ನ ದೂಡೋದಕ್ಕಿಂತ ನಮ್ಮ ಪರಿಸ್ಥಿತಿಗೆ ನಾವೆಷ್ಟು ಕಾರಣಕರ್ತರು ಅನ್ನೋದನ್ನು ನಾವು ಮೊದಲು ಅವಲಂಬಿಸ್ಕೋಬೇಕು. ದೈವಶಕ್ತಿ ನಿಮ್ಮ ಒಂದು ಪ್ರೇರೇಪಣೆ ನಿಮ್ಮ ಕಾರ್ಯದ ಹಿಂದೆ ಇದ್ದೇ ಇರುತ್ತೆ. ಹಾಗಂತ ಎಲ್ಲ ದೇವರೇ ಮಾಡ್ತಾನೆ, ನಾವು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಣ ಅಂತಂದರೆ ಖಂಡಿತವಾಗಿ ಅದಾಗಲ್ಲ. ನಿಮ್ಮ ಒಂದು ಕಾರ್ಯವನ್ನು ನೀವು ಮಾಡಿದ್ರೆ ಅದಕ್ಕೆ ಪ್ರತಿಫಲವನ್ನು ಆ ದಂಡಾಧಿಕಾರಿಯಾದಂತಹ ಶನಿ ಪರಮಾತ್ಮ ಕೊಡ್ತಾರೆ. ದಂಡಾಧಿಕಾರಿ ಅಂದರೆ ನಾವೇನು ಮಾಡ್ತೀವಿ ಕಾರ್ಯಕ್ಕೆ ತಕ್ಕ ಫಲವನ್ನು ಕೊಡುವಂತಹ ಒಂದು ನವಗ್ರಹಗಳಲ್ಲಿ ಶ್ರೇಷ್ಠವಾದಂತಹ ಈ ಶನಿ ಶಾಂತಿಯ ಮಹಾಯಾಗ ರಾಮನಗರದ ಬಹುಪಾಲು ಜನರಿಗೆ ಗೊತ್ತಿರಬಹುದು. ರಂಗರಾಯ ದೊಡ್ಡಿ ಕೆರೆಯಲ್ಲಿದೆ ಅಂತ. ನಮ್ಮ ವಿದ್ಯಾಗಣಪತಿಯ ಬಹುಮುಖ್ಯವಾಗಿ ವಿದ್ಯಾಗಣಪತಿ ಎಲ್ಲ ಗಣಪತಿಗಳನ್ನು ವಿಸರ್ಜನೆ ಮಾಡುವಂತಹ ರಂಗರಾಯ ದೊಡ್ಡಿ ಕೆರೆಯಿಂದ ಮುಂಭಾಗಕ್ಕೆ ಬಂದರೆ ಈ ರಸ್ತೆಯ ಒಂದು ಎಡಭಾಗದಲ್ಲೇ ಈ ದೇವಾಲಯ ಇದೆ. ಇದೇ 19/4/2025 ಶನಿವಾರ ತಮ್ಮೆಲ್ಲರ ಕಷ್ಟಗಳನ್ನು ನಿವಾರಿಸಲು ಶನಿ ಶಾಂತಿ ಮಹಾಯಾಗವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದಲ್ಲಿ 108 ಜೋಡಿಗಳು ಯಾರು ಸಾಧ್ಯ ಇರುತ್ತೋ ಅವರೆಲ್ಲರೂ ಬಂದು ಮೊದಲಿಗೆ ನೋಂದಾಯಿಸಿಕೊಂಡು ಆ ಒಂದು ಸಂಕಲ್ಪವನ್ನು ಮಾಡಿ ಆ ದೋಷವನ್ನು ನಿವಾರಿಸಿಕೊಂಡು ಆ ಶನಿ ಮಹಾರಾಜನ ಕೃಪೆಗೆ ಪಾತ್ರರಾಗಿ, ಜೊತೆಗೆ ಯಾರಿಗೆ ಅದು ಸಾಧ್ಯ ಆಗಲ್ಲ ಅವರು ಕೂಡ ದೇವಾಲಯಕ್ಕೆ ಬಂದು ಆ ಶನಿ ಶಾಂತಿ ಯಾಗವನ್ನು ವೀಕ್ಷಿಸಿ ಆ ಒಂದು ಯಾಗದ ಪೂರ್ಣಾವಧಿಯ ಮಹಾಪ್ರಸಾದವನ್ನು ಸ್ವೀಕರಿಸಿ ಮಧ್ಯಾಹ್ನ 12 ಗಂಟೆಯಿಂದ 11 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೇವಲ ಒಂದು 3-4 ಹೆಸರನ್ನು ಹೇಳಿರ್ಬೋದು. ಚಿಕ್ಕಂಕರಳ್ಳಿಯ ಲಿಂಗಪ್ಪರವರು ಮತ್ತು ಗಣೇಶ್ ಭಟ್ರು ಮತ್ತು ಈ ಕಾಣದ ಕೈಗಳು ಹಲವಾರಿದೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಯಾಕೆಂದರೆ ಮಾತನಾಡುವ ಒಂದು ಭರಾಟೆಯಲ್ಲಿ ಕೇವಲ ಒಂದು 2-3 ಹೆಸರುಗಳು ಬರುತ್ತೆ. ಹಾಗಂತ ಬೇರೆಯವರು ಹೆಸರು ಆಗಬಾರ್ದು. ಎಲ್ಲರ ಅವರ ಕೊಡುಗೆ ಏನು, ಅವರ ಸೇವೆ ಏನು ಅನ್ನೋದು ಆ ಭಗವಂತನಿಗೆ ಗೊತ್ತು. ಇವರು ಹೃದಯಾಂತರದಲ್ಲಿರುತ್ತೆ. ಮಾತನಾಡುವ ಭರಾಟೆಯಲ್ಲಿ ಕೇವಲ 1-2 ಹೆಸರು ಬಂದಿರುತ್ತೆ. ಅದಕ್ಕಾಗಿ ಬೇರೆಯವರು ಅನ್ಯತಾ ಭಾವಿಸಬಾರ್ದು. ಮತ್ತೆ ಹೇಳ್ತಾ ಇದ್ದೀನಿ, ರಾಮನಗರದ ಸುತ್ತಮುತ್ತಲ ನಿವಾಸಿಗಳು ಮತ್ತು ರಾಮನಗರದಿಂದ ಹೊರಭಾಗದಲ್ಲಿ ಯಾರೇ ಇರ್ಬೋದು ಈ ವಿಡಿಯೋವನ್ನು ನೋಡ್ತಾ ಇರೋರು 19/4/2025 ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಶನಿ ಶಾಂತಿ ಮಹಾಯಾಗ 29/3/2025 ಆ ಒಂದು ಶನಿಯು
ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಮಕರ ರಾಶಿಗೆ 7.5 ವಿಮುಕ್ತಿಯಾಗಿ ಕೆಲವೊಂದು ರಾಶಿಗಳಿಗೆ ದೋಷ ಅಂತ ಇರುತ್ತೆ. ನಾವು ಏನು ಕಾರ್ಯ ಮಾಡ್ತೀವಿ ಅದೇ ದೋಷ. ಆ ಶನಿ ಪರಮಾತ್ಮನನ್ನು ಹೊಂದ್ಕೊಳ್ಳೋಕೆ ಇವರು ಆಗಲೇ ಹೇಳಿದ್ರು, ನಾವು ಭಯ ಬೇಕಾಗಿಲ್ಲ, ಭಕ್ತಿ ಬೇಕು. ಆ ಭಕ್ತಿಯನ್ನು ಇಟ್ಕೊಂಡು ಇದೇ 19/4/2025 ಶನಿವಾರ ಎಲ್ಲರೂ ಕೂಡ ಈ ಒಂದು ಶನಿ ಶಾಂತಿ ಯಾಗದಲ್ಲಿ ಪಾಲ್ಗೊಂಡು ಆ ಭಗವಂತ ಶನಿ ಮಹಾತ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಚಾನಲ್ ಮೂಲಕ ಕೊಡ್ತಾ ಇದ್ದೀವಿ. ತಪ್ಪದೆ ತಾವು ಈ ವಿಡಿಯೋವನ್ನು ಅತಿ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ರಾಮನಗರದಲ್ಲಿ ಹೃದಯ ಭಾಗದಲ್ಲಿ ಆ ಒಂದು ದೊಡ್ಡ ದೊಡ್ಡ ಚೌಟ್ರಿಗಳಲ್ಲಿ ಈ ಒಂದು ಯಾಗ ಮಾಡ್ಬೋದಾಗಿತ್ತು. ಆದರೆ ಆ ಭಗವಂತನ ಸಂಕಲ್ಪ, ಆ ತಾಯಿಯ ಆ ಒಂದು ತಾರೆಮರ ಏನಿದೆ, ಆ ತಾಯಿಯ ಒಂದು ಪ್ರತಿರೂಪ ಅಂತ ಹೇಳ್ತಾರೆ. ಛಾಯಾದೇವಿಯ ಸೂರ್ಯನ ಪತ್ನಿ ಛಾಯಾದೇವಿ ಅಂದರೆ ಸೂರ್ಯನ ನೆರಳು. ಆ ನೆರಳಿನ ಪುತ್ರನಾಗಿ ಶನಿದೇವ ನಮ್ಮೆಲ್ಲರ ಕಷ್ಟಗಳನ್ನು ಕಾಪಾಡಲಿಕ್ಕೆ ಸದಾ ನಮ್ಮಲ್ಲಿ ನೆರಳಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ತುಂಬ ಧನ್ಯವಾದಗಳು. ಅಷ್ಟೇ, ಭಗವಂತನೇ ಎಲ್ಲರಿಗೂ ಆಶೀರ್ವಾದ ಕಳಿಸಿರೋದು. ಒಂದಿನ ಅವ್ರು ಕರ್ಕೋತಾರೆ. ಪ್ರತಿಯೊಬ್ಬರೂ ಭಗವಂತನಿಗೆ ಏನಾದರೂ ಉತ್ಸವನೆ ಅಂದರೆ ಭಗವಂತ ಮಧ್ಯದಲ್ಲಿ ಮಾನವರು ನಾಟಕ ಆಡಿಕೊಂಡು ಏನಾದ್ರು ನೀವು ಅಲ್ಲಿ ಇಟ್ಟು ಬನ್ನಿ ನಿಮಗೆ ಗುರುತಿಗೆ ಅಂತ ಹೇಳೋರೆ. ಅದೇ ಮಕ್ಕಳು ಮರಿ ಒಳ್ಳೆಯದು, ಹೀಗೆ ದೇವಸ್ಥಾನ ಗುಡಿ ದಾನ ಧರ್ಮಗಳು ಮಾಡಿದ್ರೆ ಅದನ್ನು ಶಾಶ್ವತಗೊಳ್ಕೊತದೆ. ನಾನು ಪೂಜಾರಿ ಹತ್ರ ಉಳಿಯಲ್ಲ, ಇಲ್ಲಿ ಉಳಿತದೆ. ಇಲ್ಲಿ ಒಂದು ಇಟ್ಟಿಗೆ ಮಡಗಿದ್ರು, ಒಂದು ಇಟ್ಟಿಗೆ ಕಟ್ಟಿದ್ರು, ನಾನು ಒಂದು ಇಟ್ಟಿಗೆ ಕೊಟ್ಟಿದ್ದೆ ಈ ದೇವಸ್ಥಾನಕ್ಕೆ ಎಲ್ಲ ಬಂದಿದ್ದೀನಿ. ಅದು ಸತ್ಯ. ದಾನ ಧರ್ಮಗಳು ಮಾಡಿ ಇಂಥ ದೇವಸ್ಥಾನಗಳ ಸಾಧ್ಯ ಆದಷ್ಟು ಬಡವರಾಗ್ಬೋದು, ಬಲ್ಲಿಗರಾಗ್ಬೋದು, ದೇವಸ್ಥಾನ ಚಿಕ್ಕದಾಗಿ ಕಟ್ಟಿ ಒಂದು ಪೂಜೆ ಮಾಡುವಂಥ ಯಾರಾದರೂ ಪೂಜೆ ಮಾಡಿಸಿ ವಾರಕ್ಕೆ ತಿಂಗಳಿಗೂ ಹೋಗಿ ನೀವು ಒಂದು ಪೂಜೆ ಮಾಡಿಕೊಂಡು ಒಂದು ದೋಷಗಳೆಲ್ಲ ಪರಿಹಾರ ಆಯ್ತದೆ ಅಂತ ಹೇಳಿ ನಾನು ಪ್ರತಿಯೊಬ್ಬರು 18ನೇ ತಾರೀಕು ಸಾಯಂಕಾಲ ನನ್ನ ಸಿದ್ಧಗಂಗಾ ಸ್ವಾಮಿ ಗುರುಗಳಾದಂಥವ್ರು 6 ಗಂಟೆಗೆ ಬರ್ತಾರೆ. ಪ್ರತಿಯೊಬ್ಬರು ಎಲ್ಲರೂ ಒಂದು ಅವ್ರ ಆಶೀರ್ವಾದ ನನಗೆ ಪಡ್ಕೋಬೇಕು ಅಂತೇಳಿ ನಾನು ನಿಮಗೆ ಮಾತನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡ್ತಾಯಿದ್ದೀನಿ. ತಿರ್ಗಾ 19ನೇ ತಾರೀಕು ನನ್ನ ದೊಡ್ಡ ಗುರುಗಳಾದಂಥ ಇವರು ಸ್ವಾಮಿಗಳು ಬರ್ತಾರೆ. ಆವಾಗೇನೆ ಶನಿ ಶಾಂತಿ ಅಂತ ಮಾಡೋದು. ಹಿಂಗೆ ಮಿಕ್ಕಿದ್ದು ನನ್ನ ಗುರುಗಳು ಹೇಳ್ತಾರೆ. ನಾನು ಮತ್ತೆ ಎಲ್ಲರೂ ಬರಬೇಕು, ದಯವಿಟ್ಟು ಬರಬೇಕು. ಸಂಖ್ಯೆ ಜಾಸ್ತಿ ಬಂದು ನಮ್ಮ ಅಪ್ಪನ ಆಶೀರ್ವಾದ ಪಡ್ಕೊಂಡು ಹೋಗಿ ನಿಮ್ಮ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತದೆ. ನಾನು ಬಡವನ ಪೂಜಾರಿ, ನಾನು ಸುಮ್ಮನೆ ನಿಂತಿದ್ದೀನಿ. ನನ್ನ ಪೂಜಾರಿ, ನಾನು ಅಂತ ನಾನು ತೋರಿಸ್ಕೊಳ್ತೀನಿ. ಯಾವ ಟೈಮ್ಗೆ ಅವ್ರಿಗೆ ಏನು ಮಾಡಬೇಕು ಆ ಟೈಮ್ ನಾನು ಮಾಡಿ ನನ್ನ ಜೀವನ ಮಾಡ್ಕೊಂಡು ಆಟೋ ಓಡಿಸ್ಕೊಂಡು ಹೋಗ್ತೀನಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಯುಷ್ ಆರೋಗ್ಯದಲ್ಲಿ ದಾನ ಧರ್ಮ ಮಾಡಿದವ್ರಿಗೆ 1 ಆಣಿ 2 ಆಣಿ 3 ಆಣಿ ಕೊಟ್ಟು ಇಲ್ಲಿ ಗುಡಿ ಕಟ್ಟಪ್ಪ, ನೀನು ಆ ಸಿಮೆಂಟ್ ಕೊಡಿಸಿರೋರಿಗೆ, ಇನ್ನು ಹಾಕಿರೋ ಕೊಡಿಸಿರೋರು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ನಮ್ಮ ಅಪ್ಪನ ಹತ್ರ ಸ್ಥಿರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಶನಿ ಮಹಾರಾಜ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಡ್ತಿದ್ದೆ. ಸ್ವಾಮಿ ಶರಣ ಭಕ್ತ ಮಹಾಶಯರೇ, ಈಗ ಅವರ ಒಂದು ಜೀವನವನ್ನು ಏನೋ ಒಂದು 4 ಮಾತಲ್ಲಿ ಹೇಳಿದ್ರು. ಇಲ್ಲಿ ವಕ್ರದೃಷ್ಟಿ ಭಗವಂತ ಯಾವಾಗ ಇರ್ತಾನೆ ಅಂತಂದರೆ ನಾನು ಅಂತ ಒಂದು ಅಹಮನ್ನು ನಾವು ತೋರ್ಪಡ್ತಾನೆ. ವಕ್ರದೃಷ್ಟಿ ಅಂತ ಬಿಡೋದಕ್ಕೆ ನಮ್ಮನ್ನು ಪರಿಪಾಠ ಕಲಿಸೋಕ್ಕೆ ಮಾತ್ರ ಭಗವಂತ ಕೊಡ್ತಾನೆ ಹೊರತು ಯಾರಿಗೂ ಶಿಕ್ಷೆ ಕೊಟ್ಟು ನಮ್ಮನ್ನು ಅಳಿಸ್ಬೇಕು ಅಂತ ಏನಿಲ್ಲ. ನಾವು ಸರಿಯಾದ ದಾರಿಗೆ ಹೋಗ್ತಾ ಇದ್ದರೆ ನಾವು ನಿಜಕ್ಕೂ ನಾವು ಮಾನವರಾಗಿ ಬದುಕಿದ್ರೆ ಸಾಕು, ಆ ದೈವದ ಬಲ ಇರುತ್ತೆ ಅನ್ನೋದು ಅವರು ಅಹಮನ್ನು